ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ, ರಣಹದ್ದಿನ ಕಣ್ಣಿನಂತೆ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ, ಸಿಂಹದಂತೆ ಗರ್ಜಿಸುತ್ತಿರುವ ಸ್ಪರ್ಧಾರ್ಥಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ನಿಮ್ಮ ಮುಂದೆ ಉತ್ತಮ ತಲೆಮಾರು ನಿರ್ಮಾಣಗಳಲ್ಲಿ ಸುನ್ನಿ ಸಂಘಟನೆಗಳ ಪಾತ್ರ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ಇಚ್ಛೆಪಡುತ್ತಿದ್ದೇನೆ. ಸರ್ವಶಕ್ತನಾದ ಅಲ್ಲಾಹು ಅದಕ್ಕೆ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರರೇ, ನವ ಜನಾಂಗದ ಯುವಕರು ಸಮಾಜದಲ್ಲಿ ನಕಾರಾತ್ಮಕ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿದ್ದಾರೆ. ಇಂತಹ ಪ್ರಸ್ತುತ ಸನ್ನಿವೇಶಗಳಲ್ಲಿ ಯುವ ಸಮುದಾಯವನ್ನು ಕಾಪಾಡುವಲ್ಲಿ ಸುನ್ನಿ ಸಂಘ ಕುಟುಂಬದ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ನವ ಜನಾಂಗದ ಯುವ ಸಮುದಾಯವು ದಾರಿ ತಪ್ಪಿ ಮಾದಕ ವ್ಯಸನಗಳತ್ತ ತಿರುಗುತ್ತಿರುವ ಹದಿಹರಿಯದ ಪ್ರಾಯದ ಬಾಲಕರನ್ನು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಥವಾ ಮದ್ರಸಾ ವಿದ್ಯಾರ್ಥಿಗಳಿಗಾಗಿರುವ SBS ಸುನ್ನಿಯ ಆಧ್ಯಾತ್ಮಿಕ ನಾಯಕರುಗಳು ನೇತೃತ್ವ ನೀಡಿರುವ ಸಂಘಟನೆಗೆ ಸೇರುವುದರಿಂದ ದುಶ್ಚಟಗಳಿಗೆ ಬಲಿಯಾದ ಹಾಗೂ ಬಲಿಯಾಗುತ್ತಿರುವ ಯುವಕರನ್ನು ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಅಪಾಯಕಾರಿ ಭವಿಷ್ಯದಿಂದ ಪಾರು ಮಾಡುವ ಮೂಲಕ ಇಹಲೋಕ ಹಾಗೂ ಪರಲೋಕಗಳಲ್ಲಿ ರಕ್ಷೆ ಹೊಂದಲು ಕಾರಣವಾಗುತ್ತದೆ. ಜೀವನ ಮಟ್ಟವನ್ನು ಹೇಗೆ ಯಾವ ರೀತಿ ಮುನ್ನಡೆಸಬೇಕೆಂಬ ಮುನ್ನಡೆಸುವ ಸಂಘಟನೆಗಳಿವೆ. ಉದಾಹರಣೆಗೆ SF ಈ ಬಾರಿ ಮಾತ್ರವಲ್ಲ, ಉತ್ತಮ ಸ್ಥಾನ ಪಡೆದ 12ನೇ ಬಾರಿ ಸಾಹಿತ್ಯೋತ್ಸವ ನಡೆಸುತ್ತಾ ಅದೆಷ್ಟೋ ಮಂದಿ ಕಷ್ಟಗಳಲ್ಲಿದ್ದವರು 7ನೇ ಪ್ರತಿಭೆ ತನ್ನ ಜೀವನದಲ್ಲಿ ಮತ್ತೊಬ್ಬರಿಗೆ ತೋರಿಸಲು ಸಾಧ್ಯವಾದ ವ್ಯಕ್ತಿಗಳು ಇಂತಹ ಸಾಹಿತ್ಯೋತ್ಸವ ಮಹಾಕಲಕಲ ವೈಭವಗಳಲ್ಲಿ ವರ್ಣರಂಜಿ ವೇದಿಕೆಯಲ್ಲಿ ಸ್ಪರ್ಧಿಸಿದ್ದಾರೆ. ನವ ತಲೆಮಾರು ನವ ಜಗತ್ತಿನಲ್ಲಿ ಡಿಜಿಟಲ್, ಸೋಷಿಯಲ್ ಮೀಡಿಯಾ ಇತ್ಯಾದಿ ಸಾಫ್ಟ್ವೇರ್ಗಳ ಮೂಲಕ ಈ ಆಧುನಿಕ ಜಗತ್ತು ಅಪ್ಡೇಟ್ ಆಗುವಾಗ ಪುರಾತನ ಜನರಂತಿರದಿರಲು ಸಾಫ್ಟ್ವೇರ್ ಮುಖಾಂತರ ಹಲವಾರು ವೆಬ್ಸೈಟ್ಗಳನ್ನು ತಯಾರಿಸುತ್ತಾ ನವ ತಲೆಮಾರಿಗೆ ಹಬ್ಬಿಕೊಂಡದ್ದು ನಿಲ್ಲಲು ನವ ಜನಾಂಗಕ್ಕೆ ದೊಡ್ಡ ಹಾದಿಯನ್ನು ಹಲವಾರು ಸಂಘಟನೆಗಳು ತೋರಿಸುತ್ತಾ ಬರುತ್ತದೆ. ಇನ್ನೇನು ಹೇಳಬೇಕು, ಕಷ್ಟಗಳಲ್ಲಿ ಇದ್ದವರನ್ನು ಸುಖ ಸಂದೇಶಕ್ಕೆ ತರಲು ಅದೆಷ್ಟೋ ಸಂಘಟನೆಗಳಿವೆ. ಯತಿ ಮಕ್ಕಳ ಮದುವೆ ನಡೆಸುವಿಕೆ, ರೋಗಿ ಔಷಧಿ ಮುಂತಾದ ಕಾರ್ಯಗಳಿಗೆ ಬೇಕಾಗುವ ಖರ್ಚು ವೆಚ್ಚ ಮುಂತಾದ ನಡೆಸುವ ಸಂಘಟನೆಗಳಿವೆ. ಜ್ಞಾನವಿಲ್ಲದವರಿಗೆ ಅದೆಷ್ಟೋ ಮಹಾನರಿಂದ, ಉಸ್ತಾದುಗಳಿಂದ, ನಾಯಕರುಗಳಿಂದ ಅಲಿವಾದ ಜ್ಞಾನದ ಬಗ್ಗೆ ಅಧ್ಯಯನ ನಡೆಸುವುದರಿಂದ ಆರ್ಟಿಕಲ್ ತರಹದ ಹಲವಾರು ವಿಷಯಗಳನ್ನು ಒಂದು ಗೂಡಿನಲ್ಲಿ ಪುಸ್ತಕ ಹಾಗೂ ಸಾಫ್ಟ್ವೇರ್ ಇತ್ಯಾದಿಗಳ ಮೂಲಕ ಈ ಆಧುನಿಕ ಜಗತ್ತು ಅಪ್ಡೇಟ್ ಆಗುವಾಗ ಪುರಾತನ ಜನರಿಂದಿರಲು ಸಾಫ್ಟ್ವೇರ್ ಮುಖಾಂತರ ಹಲವಾರು ವೆಬ್ಸೈಟ್ಗಳನ್ನು ತಯಾರಿಸುತ್ತದೆ. ನಮ್ಮ ಸುತ್ತಮುತ್ತಲಿನಲ್ಲಿ ಕಂಡು ಬರಬಹುದು. ಮುಸಲ್ಮಾನರಾದ ನಾವು ಈ ಪ್ರಪಂಚದಲ್ಲಿ ನಮಗಿಷ್ಟ ಬಂದಂತೆ ತಿಂದು ತೂಗಿ ಸುಖದ ಸುಪ್ಪತ್ತಿಗೆಲ್ಲ ಬದುಕಿ ಆಡಂಬರ ಜೀವನ ನಡೆಸಬೇಕಾದವರಲ್ಲ. ಬದಲಾಗಿ ನಮ್ಮ ಗುರಿ ಪರಲೋಕದ ವಿಜಯ ಆಗಿರುವುದರಿಂದ ಇಹಲೋಕ ಮತ್ತು ಅದರಲ್ಲಿರುವ ಸಕಾಂಡಾಂಬರ ಜೀವನದಲ್ಲಿ ನಗಣ್ಯನಾಗಿದೆ. ಆದುದರಿಂದ ಪ್ರಾಕೃತಿಕ ಮೋಕ್ಷಕ್ಕಾಗಿ ಓಡಾಡಲು ಮತ್ತು ಕ್ರಿಯಾಶೀಲಾಗಲು ಸುನ್ನಿ ಸಂಘ ಕುಟುಂಬಗಳು ನಮಗೆಲ್ಲ ಸಹಕಾರಿಯಾಗಲಿ ಎಂಬಿ ನನ್ನ ಈ ಚಿಕ್ಕ ಮಾತಿಗೆ ಚೊಕ್ಕ ವಿರಾಮ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.